ಇದು ಕೇವಲ ಒಂದು ಕಾಡಲ್ಲ, ಇದು ಜೀವಂತ ಜಗತ್ತು. ಇಲ್ಲಿ ಪ್ರತಿಯೊಂದು ಮರಕ್ಕೂ ಉಸಿರಿದೆ, ಪ್ರತಿಯೊಂದು ಪ್ರಾಣಿಗೂ ಆಶ್ರಯ ಇದೆ. ಈ ಕಾಡಿನ ರಕ್ಷಕನಾಗಿ ಇರುವವನು ಪಂಜುರ್ಲಿ ದೈವ. ಈ ಕಾಡಿನ ಅಂಚಿನಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ಅಲ್ಲಿನ ಜನರು ಪ್ರಕೃತಿಯನ್ನು ತಾಯಿಯಂತೆ ಗೌರವಿಸುತ್ತಿದ್ದರು. ಪ್ರಕೃತಿಯ ಸೇವೆಯೇ ಅವರಿಗೆ ದೇವರ ಪೂಜೆಯಾಗಿತ್ತು. ಪಂಜುರ್ಲಿ ದೈವನು ಕೋಪದ ದೇವರು ಅಲ್ಲ, ಅವನು ಸತ್ಯ, ಧರ್ಮ ಮತ್ತು ಸಮತೋಲನದ ರಕ್ಷಕ. ಯಾರೂ ಅನ್ಯಾಯ ಮಾಡದವರೆಗೆ ಅವನು ಮೌನವಾಗಿ. ಹಳ್ಳಿಯಲ್ಲಿ ಶಾಂತಿ ಇತ್ತು. ಮಳೆ ಸಮಯಕ್ಕೆ ಬರುತ್ತಿತ್ತು, ಬೆಳೆಗಳು ಹಸಿರಾಗುತ್ತಿದ್ದವು, ಜನರ ಬದುಕು ಸಂತೋಷದಿಂದ ಸಾಗುತ್ತಿತ್ತು. ಆದರೆ ಒಂದು ದಿನ ಲೋಭ ಹಳ್ಳಿಗೆ ಕಾಲಿಟ್ಟಿತು. ಹೊರಗಿನಿಂದ ಬಂದ ಒಬ್ಬ ವ್ಯಕ್ತಿಗೆ ಕಾಡಿನಲ್ಲಿ ಪ್ರಕೃತಿ ಕಾಣಲಿಲ್ಲ, ಹಣ ಮಾತ್ರ ಕಾಣಿಸಿತು. ಹಳ್ಳಿಯ ಹಿರಿಯರು ಎಚ್ಚರಿಸಿದರು, ಇದು ಪಂಜುರ್ಲಿ ದೈವರ ಕಾಡು. ಆದರೆ ಲೋಭದ ಮುಂದೆ ಬುದ್ಧಿ ಮೌನವಾಗಿ ಬಿಟ್ಟಿತು. ಮರಗಳು ಕಡಿಯಲ್ಪಟ್ಟವು, ಪಕ್ಷಿಗಳು ಹಾರಿಹೋದವು, ಪ್ರಾಣಿಗಳು ಭಯದಿಂದ ಓಡಿದವು. ಕಾಡು ಮೌನವಾಗಿ ಅಳುತ್ತಿರುವಂತಾಯಿತು. ಆಕಾಶ ಕತ್ತಲಾಯಿತು, ಗಾಳಿ ಜೋರಾಗಿ ಬೀಸಿತು. ಇದು ಸಾಮಾನ್ಯವಲ್ಲ, ಇದು ಪ್ರಕೃತಿಯ ಕೊನೆಯ ಎಚ್ಚರಿಕೆ. ಅಷ್ಟರಲ್ಲಿ ಭೂಮಿ ನಡಗಿತು. ಪಂಜುರ್ಲಿ ದೈವ ಪ್ರಕಟನಾಯಿತು. ಅವನ ಧ್ವನಿ ಗಂಭೀರವಾಗಿ ಮೊಳಗಿತು. ಪ್ರಕೃತಿಯನ್ನು ನಾಶ ಮಾಡಿದವನು ತನ್ನ ಭವಿಷ್ಯವನ್ನೇ ನಾಶ ಮಾಡಿಕೊಳ್ಳುತ್ತಾನೆ. ಆ ವ್ಯಕ್ತಿಗೆ ತನ್ನ ತಪ್ಪು ಅರಿವಾಯಿತು. ಹಣಕ್ಕಿಂತ ಜೀವ ದೊಡ್ಡದು ಎಂದು ಅವನಿಗೆ ತಿಳಿಯಿತು. ಅವನು ಕ್ಷಮೆ ಕೇಳಿದ, ಕಾಡನ್ನು ಮತ್ತೆ ಹಸಿರಾಗಿಸುವುದಾಗಿ ಪ್ರತಿಜ್ಞೆ ಮಾಡಿದ. ಲೋಭದ ಜಾಗದಲ್ಲಿ ಪಶ್ಚಾತ್ತಾಪ ಹೊಂದಿತು. ಹೊಸ ಗಿಡಗಳನ್ನು ನೆಟ್ಟರು. ಕಾಡು ಮತ್ತೆ ಉಸಿರಾಡತೊಡಗಿತು. ಪ್ರಕೃತಿ ಮನುಷ್ಯನನ್ನು ಮತ್ತೆ ಒಪ್ಪಿಕೊಂಡು ಪಂಜುರ್ಲಿ ದೈವ ಸಂತೋಷಗೊಂಡನು. ಹಳ್ಳಿಗೆ ಆಶೀರ್ವಾದ ನೀಡಿ ಮೌನವಾಗಿ ಕಾಡಿನೊಳಗೆ ಅಂತರ್ಧಾನನಾದನು. ನೆನಪಿರಲಿ, ಪ್ರಕೃತಿಯನ್ನು ಗೌರವಿಸಿದರೆ ಜೀವನ ನಮ್ಮನ್ನು ಗೌರವಿಸುತ್ತದೆ. ಧರ್ಮ ಮತ್ತು ಸತ್ಯ ಎಂದಿಗೂ ಸೋಲುವುದಿಲ್ಲ. ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.